ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಮಳೆಯ ಅಬ್ಬರ ಜೋರಾಗ್ತಾ ಇದೆ. ರಾಜ್ಯದ ಮಲೆನಾಡು ಕರಾವಳಿ ಭಾಗದಲ್ಲಂತೂ ಮಳೆ ಅಬ್ಬರಿಸ್ತಾ ಇದೆ. ಮಂಗಳೂರಿನಲ್ಲಿ ಧಾರಾಕಾರ ಮಳೆ, ಸಾಲು ಸಾಲು ಅವಾಂತರ. ಕಂಕನಾಡಿಯ ಸುವರ್ಣ ಲೇನ್ ಬಳಿ ಗೋಡೆ ಕುಸಿತವಾಗಿದೆ ಎನ್ನುವ ಡೀಟೇಲ್ ಸಿಗ್ತಾ ಇದೆ. ಗೋಡೆ ಕುಸಿತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ರಸ್ತೆಯ ಮೇಲೆ ಗೋಡೆ ಕುಸಿದು ಬಿದ್ದಿದೆ. ಅದರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ರಸ್ತೆಯಲ್ಲಿ ಜನ ವಾಹನ ಸಂಚಾರ ಇಲ್ಲದ ಕಾರಣ ದೊಡ್ಡ ಮಟ್ಟದ ಅನಾಹುತ ತಪ್ಪಿರುವಂಥದ್ದು. ವಿದ್ಯುತ್ ಕಂಬ 2 ತುಂಡಾಗಿ ಬಿದ್ದಿದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕಂಕನಾಡಿಯ ಸುವರ್ಣ ಲೇನ್ ಬಳಿ ನಡೆದಂತಹ ಘಟನೆ. ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಆ ದೃಶ್ಯ ಸೆರೆ ಸಿಕ್ಕಿದೆ. ಅದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕಾಂಪೌಂಡ್ನ ಮುಂದಿದ್ದಂತಹ ಗೋಡೆ ಏಕಾಏಕಿಯಾಗಿ ನೆಲಕ್ಕಪ್ಪಳಿಸುತ್ತೆ. ಅದರ ಪರಿಣಾಮ ಮನೆಯ ಮುಂದಿದ್ದಂತಹ ಕಾಂಪೌಂಡ್ ಸಂಪೂರ್ಣವಾಗಿ ಬಿದ್ದು ಹೋಗುತ್ತೆ. ಅದರ ಜೊತೆಗೆ ಆ ನೀರಿನ ಫೋರ್ಸು, ಮಣ್ಣಿನ ರಭಸ ಯಾವ ರೀತಿ ಅಪ್ಪಳಿಸುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮಂಗಳೂರಿನಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಜಿಲ್ಲೆಯ ಹಲವೆಡೆ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡ್ತಾ ಇದೆ. ಮಂಗಳೂರು ಹೊರವಲಯದ ಕೆತ್ತಿಕಲ್ಲು ಗುಡ್ಡ ಮತ್ತೆ ಕುಸಿಯುವಂತಹ ಭೀತಿ ಕಾಡ್ತಾ ಇದೆ. ನಿನ್ನೆ ಗುಡ್ಡ ಕುಸಿತವಾಗಿ ಒಂದು ಕಡೆ ರಸ್ತೆ ಸಂಚಾರವನ್ನ ಬಂದ್ ಮಾಡಲಾಗಿತ್ತು. ಮಂಗಳೂರು ಮೂಡುಬಿದಿರೆ ಕಾರ್ಕಳಕ್ಕೆ ಸಂಪರ್ಕಿಸುವಂತಹ ರಸ್ತೆಯಲ್ಲಿ ಈಗ ಆತಂಕದ ವಾತಾವರಣ. ಮಂಗಳೂರಿನಲ್ಲಿ ಮಳೆ ಮುಂದುವರಿತಾ ಇದ್ದ ಹಾಗೆ ಈಗ ಸಮಸ್ಯೆಗಳ ಸರಮಾಲೆಯ ಸೃಷ್ಟಿಯಾಗುವ ರೀತಿಯಲ್ಲಿ ಪರಿಸ್ಥಿತಿ ಕಾಣಿಸ್ತಾ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಪರಿಸ್ಥಿತಿ ಇದೆ ಸದ್ಯಕ್ಕೆ ಅಂಥೇಳಿ. ಗುಡ್ಡ ಕುಸಿಯುವಂತಹ ಭೀತಿ, ಆ ಗುಡ್ಡದ ಮಣ್ಣು ರಸ್ತೆಗೆ ಬಂದು ಬೀಳುವಂತಹ ಭೀತಿ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಕಳೆದ 3 ದಿನಗಳಿಂದ ಮಳೆಯ ಅಬ್ಬರ ಜೋರಾಗ್ತಾ ಇದೆ ಮಂಗಳೂರಿನಲ್ಲಿ. ಸದ್ಯಕ್ಕೆ ಏನೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ ನೈಋತ್ಯ ಮುಂಗಾರು ಮಳೆಯಿಂದ ಅಂಥೇಳಿ? ಪ್ರೇಮ್, ನಿನ್ನೆ ಭಾರೀ ಮಳೆ ಆಗಿತ್ತು, ರಾತ್ರಿಯೂ ಹೆಚ್ಚಿನ ಮಳೆ ಆಗಿತ್ತು. ಇವತ್ತು ಮಳೆ ಮುಂದುವರೆದಿದೆ. ಇಡೀ ಮಳೆಯ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಮಂಗಳೂರಿನ ಹೊರವಲಯದ ವಾಮಂಜೂರು ಕೆತ್ತಿಕಲ್ನಲ್ಲಿ ನಿನ್ನೆ ತಡರಾತ್ರಿ ಗುಡ್ಡ ಕುಸಿತ ಆಗಿದೆ. ಈಗ ಮತ್ತಷ್ಟು ಗುಡ್ಡ ಕುಸಿತ ಆಗುವಂಥ ಆತಂಕ ಇದೆ. ನಾವೀಗ ಆ ಗುಡ್ಡ ಕುಸಿತ ಆಗಿರುವಂಥ ಸ್ಥಳದಲ್ಲಿದ್ದೇವೆ, ಕೆತ್ತಿಕಲ್ ಅನ್ನುವಂಥ ಪ್ರದೇಶದಲ್ಲಿ. ಈಗ ಮಣ್ಣು ಕಲ್ಲುಗಳನ್ನೆಲ್ಲ ತೆರವು ಮಾಡುವಂಥ ಕೆಲಸಗಳನ್ನು ಹೈವೇ ಇಲಾಖೆ ಮಾಡ್ತಾ ಇರುವಂಥದ್ದು. ಇದು ಪ್ರಮುಖ ರಸ್ತೆ. ಇದು ಮಂಗಳೂರಿನಿಂದ ಮೂಡುಬಿದಿರೆ ಆಗಿ ಕಾರ್ಕಳಕ್ಕೆ ಹೋಗುವಂಥ ಚತುಷ್ಪಥ ರಸ್ತೆ ಇದು. ಈ ಚತುಷ್ಪಥ ರಸ್ತೆಯ ಕಾಮಗಾರಿ ಅಲ್ಲಲ್ಲಿ ಕಾಮಗಾರಿ ನಡೀತಾ ಇತ್ತು. ಈಗ 2 ರಸ್ತೆಯ ಕಾಮಗಾರಿ ಇಲ್ಲಿ ಕಂಪ್ಲೀಟ್ ಆಗಿತ್ತು. 2 ರಸ್ತೆಯಲ್ಲಿ ವಾಹನಗಳ ಸಂಚಾರ ಇತ್ತು. ಆದರೆ ನೀವು ದೃಶ್ಯದಲ್ಲಿ ಗಮನಿಸ್ತಿರುವ ರಸ್ತೆ ಏನಿದೆ, ಇದರಲ್ಲೂ ವಾಹನಗಳ ಸಂಚಾರ ಆಗ್ತಾ ಇತ್ತು. ಆದರೆ ಇವತ್ತು ಒಂದೇ ರಸ್ತೆಯಲ್ಲಿ 2 ರಸ್ತೆಗಳಲ್ಲಿ ಹೋಗುವಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಿನ್ನೆ ಈ ಒಂದು ಘಟನೆ ಆಗುವಂಥ ಸಂದರ್ಭದಲ್ಲಿ ಆ ರಸ್ತೆಯಲ್ಲೂ ಒಂದು ವಾಹನಗಳು ಸಂಚಾರ ಆಗ್ತಾ ಇತ್ತು. ಆದರೆ ಈ ಗುಡ್ಡ ಕುಸಿಯುವಂಥ ಸಂದರ್ಭದಲ್ಲಿ ಒಂದು ಆಟೋ ಮತ್ತು ಒಂದು PCR ವಾಹನ ಹೋಗ್ತಾ ಇತ್ತು. ಆದರೆ ಗುಡ್ಡ ಕುಸಿಯುವಂಥ ಸಂದರ್ಭದಲ್ಲಿ ಅವರು ವಾಹನವನ್ನು ನಿಲ್ಲಿಸಿದ್ದಾರೆ. ಹಾಗಾಗಿ ವಾಹನಕ್ಕೆ ಅಥವಾ ಯಾರಿಗೂ ತೊಂದರೆಗಳಾಗಿಲ್ಲ. ಆದರೆ ಇಷ್ಟೊಂದು ದೊಡ್ಡ ಮಟ್ಟದ ನೀವು ಕಲ್ಲು ಬಂಡೆಗಳನ್ನು ಗಮನಿಸ್ಬೋದು, ಮಣ್ಣನ್ನು ಗಮನಿಸ್ಬೋದು. ಇಷ್ಟು ಒಂದು ವೇಳೆ ಬಿದ್ದಂಥ ಸಂದರ್ಭದಲ್ಲಿ ಯಾವುದೇ ವಾಹನ ಸವಾರರು, ಬೈಕ್ ಆಗಿರ್ಬೋದು, ಇತರ ವಾಹನ ಸವಾರರು ಏನಾದರೂ ಸಂಚಾರ ಮಾಡ್ತಾ ಇದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದ ಪ್ರಾಣಹಾನಿ ಆಗುವಂಥ ಸಾಧ್ಯತೆಗಳಿತ್ತು. ಈಗ ಸದ್ಯದ ಮಟ್ಟಿಗೆ ಇದನ್ನು ತೆರವುಗೊಳಿಸುವಂಥ ಕೆಲಸಗಳಾಗ್ತಾ ಇದೆ. ಆದರೆ ಮೇಲ್ಭಾಗದಲ್ಲಿ ಮತ್ತಷ್ಟು ಆತಂಕ ಇದೆ. ಮೇಲ್ಭಾಗದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಪ್ರೇಮ್, ಮೇಲ್ಭಾಗದಲ್ಲಿ ಮತ್ತಷ್ಟು ಮರ ಇದೆ, ಅದೆಲ್ಲವೂ ಬೀಳುವಂಥ ಸಾಧ್ಯತೆ ಇದೆ. ಅಂದರೆ ಒಂದು ಕಡೆಯಿಂದ ಅಡಿ ಭಾಗದಲ್ಲಿ ಸ್ವಲ್ಪ ಮತ್ತಷ್ಟು ಮಣ್ಣು ಕೊರೆದು ಹೋಗಿದೆ. ಹಾಗಾಗಿ ಮೇಲ್ಭಾಗ ಸಂಪೂರ್ಣ ಮತ್ತೆ ಕುಸಿದು ಬೀಳುವಂಥ ಆತಂಕ ಇದೆ. ಆದರೂ ಈ ಭಾಗದಲ್ಲಿ ವಾಹನಗಳ ಸಂಚಾರ ಇರುತ್ತೆ. ಇಲ್ಲಿ ಬದಲಿ ವ್ಯವಸ್ಥೆಗಳಿಲ್ಲ. ಹಾಗಾಗಿ ವಾಹನಗಳು ಸಂಚಾರವನ್ನು ನಿರಂತರ ಮಾಡ್ತಾ ಇರುತ್ತೆ. ಈಗ
ಏಕಮುಖ ಸಂಚಾರವನ್ನು ಒಂದೇ ರಸ್ತೆಯಲ್ಲಿ 2 ವಾಹನಗಳನ್ನು ಸಂಚಾರ ಮಾಡಲಿಕ್ಕೆ ಅನುವು ಮಾಡಿಕೊಡಲಾಗಿದೆ. ಈಗ ಸದ್ಯದ ಮಟ್ಟಿಗೆ ತೆರವುಗೊಳಿಸುವಂಥ ಕೆಲಸಗಳಾಗ್ತಾ ಇದೆ. ಆದರೆ ಇದು ಶಾಶ್ವತವಾಗಿ ಪರಿಹಾರ ಆಗುವಂಥದ್ದು ಖಂಡಿತ ಸಾಧ್ಯ ಇಲ್ಲ. ಕಳೆದ ವರ್ಷವೂ ಇದೇ ಮಳೆ ಬಂದಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ರಸ್ತೆಗೆ ಮಣ್ಣು ಕುಸಿದು ಬಿದ್ದಿತ್ತು. ಆಗಲೂ ಯಾವುದೇ ರೀತಿಯಾದಂಥ ತೊಂದರೆಗಳಾಗಿಲ್ಲ. ಈಗ ನಿನ್ನೆನೂ ರಾತ್ರಿ ಆಗಿರೋದ್ರಿಂದ ಒಂದು ವೇಳೆ ಹಗಲಿನ ಹೊತ್ತಲ್ಲಿ ಆಗಿದ್ದಿದ್ರೆ ಸಾಕಷ್ಟು ವಾಹನಗಳು ಅದೇ ರಸ್ತೆಯಲ್ಲಿ ಸಂಚಾರನ ಮಾಡುತ್ತೆ. ಆದರೆ ರಾತ್ರಿ ಆಗಿರುವ ಕಾರಣಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಿಲ್ಲ. ಈಗ ಮತ್ತಷ್ಟು ಆತಂಕಗಳಿರುವಂಥದ್ದು, ಮತ್ತೆ ಮಳೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಮಳೆ ಆದಂಥ ಸಂದರ್ಭದಲ್ಲಿ ಮೇಲಿನ ಮಣ್ಣೆಲ್ಲವೂ ಮಳೆ ನೀರಿನಿಂದಾಗಿ ಸ್ವಲ್ಪ ಕಡಿಮೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮತ್ತಷ್ಟು ಈ ಭಾಗದಲ್ಲಿ ಜನರಿಗೆ ಆತಂಕ ಎದುರಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಅಭಿವೃದ್ಧಿಯ ಹೆಸರಿನಲ್ಲಿ ಗುಡ್ಡದಲ್ಲಿ ರಸ್ತೆ ಮಾಡಿ ಗುಡ್ಡವನ್ನು ಅಗೆಯುವಂತಹ ಕೆಲಸ ಆಗಿದೆ. ಈಗ ಅದೇ ಗುಡ್ಡದ ಮಣ್ಣು ರಸ್ತೆ ಬಂದು ಬೀಳ್ತಾ ಇದೆ ಅಷ್ಟೇ.